ಸ್ವರ್ಗೀಯ ವಸ್ತುಗಳಲ್ಲಿ ನೆಟ್ಟ ಹೃದಯವನ್ನು ಹಿಂದೆಗೆಯದೆ ಸಾವಿರ ಕೆಲಸಗಳ ಮಧ್ಯೆಯೂ ಮನಸ್ಸನ್ನು ಹಗುರವಾಗಿಟ್ಟುಕೊಂಡು ಸೋಮಾರಿತನದಿಂದ ದೂರವಿದ್ದು ಸೃಷ್ಟಿಸಲ್ಪಟ್ಟ ವಸ್ತುಗಳಿಗೆ ಅಂಟಿಕೊಂಡಿರದೆ ಮಾನಸಿಕ ಮುಕ್ತಿಯನ್ನು ಗಳಿಸುವುದೇ ಪರಿಪೂರ್ಣತೆಯನ್ನು ಪಡೆಯಲು ಯತ್ನಿಸುವ ವ್ಯಕ್ತಿಯ ಕಾರ್ಯವಾಗಿದೆ. ಕರುಣಾಳು ದೇವ, ಈ ಬದುಕಿನ ಹಲವಾರು ಗೊಂದಲಗಳಲ್ಲಿ ನಾನು ಸಿಕ್ಕಿ ಬೀಳದಂತೆ ನನ್ನನ್ನು ಪಾರು ಮಾಡೆಂದು ನಿನ್ನನ್ನು ಬೇಡುತ್ತೇನೆ. ಶರೀರದ 10 ಹಲವು ಬೇಡಿಕೆಗಳನ್ನು ನಿವಾರಿಸು. ಸುಖಪಾಶ ನನ್ನನ್ನು ಬಿಗಿಯದಿರಲಿ. ಆಂತರಿಕ ಅಡೆತಡೆಗಳಿಂದಲೂ ಗಲಾಟೆ ಗೊಂದಲಗಳಿಂದಲೂ ನಾನು ಸೋತು ಸುಣ್ಣವಾಗದಂತೆ ಸಹಾಯ ಮಾಡು. ತನ್ನ ಹುಚ್ಚುತನದಲ್ಲಿ ಈ ಲೋಕ ನನ್ನಿಂದ ಆಶಿಸುವ ಹಲವು ವಿಷಯಗಳಿಂದ ನನ್ನನ್ನು ರಕ್ಷಿಸು ಎಂದು ನಾನು ಬೇಡೆನು. ನಿನ್ನ ಸೇವಕನಾದ ನನ್ನ ಆತ್ಮವನ್ನು ಹೀನತೆಯತ್ತ ಸೆಳೆಯುವ ಹಾಗೂ ನಾನು ಇರಲಿಚ್ಛಿಸುವ ಆಂತರಿಕ ಸ್ವಾತಂತ್ರ್ಯಗಳಿಂದ ನನ್ನನ್ನು ಹೊರಗೆಳೆಯಲು ಪ್ರಯತ್ನಿಸುತ್ತಿರುವ ನನ್ನ ಈ ಪ್ರಕೃತಿದತ್ತ ಕೀರ್ತನದಿಂದ ನನ್ನನ್ನೇ ರಕ್ಷಿಸು. ಅವ್ಯಕ್ತ ಹಾಗೂ ಸ್ವಾದಭರಿತ ದೇವ, ಅನಂತ ವಿಚಾರಗಳ ಪ್ರೇಮದಿಂದ ನನ್ನನ್ನು ದೂರಕ್ಕೆಳೆದು ಲೌಕಿಕ ವಸ್ತುಗಳತ್ತ ನನ್ನನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಿರುವ ಈ ಶರೀರ ಸುಖವು ನನಗೆ ಕಹಿಯಾಗಲಿ. ದೇವ, ರಕ್ತ ಮಾಂಸದ ಈ ಶರೀರವು ನನ್ನನ್ನು ಸೋಲಿಸದಿರಲಿ. ಈ ಲೋಕ ಹಾಗೂ ಅದರ ಕೆಲ ದಿನಗಳ ಕ್ಷಣಿಕ ಮಹತ್ತು ನನ್ನನ್ನು ಮೋಸಗೊಳಿಸದಿರಲಿ. ದುಷ್ಪ್ರೇರಕನ ಕಪಟ ಕುತಂತ್ರಗಳು ನನ್ನಲ್ಲಿ ಸಫಲವಾಗದಿರಲಿ. ಶತ್ರುಗಳನ್ನು ಸದೆಬಡಿಯಲು ನನಗೆ ಶಕ್ತಿ ನೀಡು. ಸಹಿಸಿಕೊಂಡಿರಲು ನನಗೆ ಸಹನೆ ಕೊಡು. ಕೊನೆಯವರೆಗೂ ಸ್ಥಿರಚಿತ್ತನಾಗಿರಲು ನನಗೆ ಸ್ಥೈರ್ಯವನ್ನು ಅನುಗ್ರಹಿಸು. ಈ ಲೋಕದಿಂದ ಸಿಗಬಹುದಾದ ಶಾಂತಿಯ ಬದಲಾಗಿ ನಿನ್ನ ಚೈತನ್ಯದ ಸ್ವಾದವೇ ನನಗೆ ರುಚಿಯಾಗಿ ಕಾಣಲಿ. ರಕ್ತ ಮಾಂಸಗಳ ಸುಖದ ಬದಲು ನಿನ್ನ ಪವಿತ್ರ ನಾಮದ ಆನಂದವನ್ನು ನನ್ನೊಳಗೆ ಎರೆದು ಬಿಡು. ಉತ್ಸಾಹಿ ಸಾಧಕನಿಗೆ ಆಹಾರ, ಪಾನೀಯ, ಬಟ್ಟೆ ಬರೆಗಳು ಹಾಗೂ ಶರೀರ ಸಂಬಂಧವಾದ ಇತರ ವಸ್ತುಗಳು ಆತಂಕಗಳಾಗಿ ಕಂಡುಬರುತ್ತದೆ. ಆದುದರಿಂದ ಇವುಗಳನ್ನು ಒಂದು ಮಿತಿಯಲ್ಲಿಡುವಂತೆಯೂ ಅವುಗಳ ದಾಸನಾಗದಿರುವಂತೆಯೂ ನನಗೆ ಸಹಾಯ ನೀಡು. ಈ ಅಗತ್ಯಗಳನ್ನು ಕಿತ್ತೆಸೆಯುವುದಕ್ಕಿಂತಲೂ ಅಸಾಧ್ಯ. ಯಾಕೆಂದರೆ ಪ್ರಕೃತಿದತ್ತ ದೇಹವನ್ನು ನಾವು ರಕ್ಷಿಸಲೇಬೇಕು. ಆದರೆ ಅನಗತ್ಯ ಸುಖದಾಯಕ ವಸ್ತುಗಳಿಗೆ ತುತ್ತಾಗದಿರುವುದು ದೈವ ಚಿತ್ತಕ್ಕೆ ಸರಿಗಾಣದು. ಇಂತಹ ವಿಚಾರಗಳಲ್ಲಿ ನಾನು ಅತಿರೇಕಕ್ಕೆ ಹೋಗದಂತೆ ನಿನ್ನ ಕೈ ನನ್ನನ್ನು ಮುನ್ನಡೆಸಲಿ ಹಾಗೂ ಹಾದಿಯನ್ನು ತೋರಲಿ ಎಂಬುದೇ